ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ಮುಂದುವರೆದಿದೆ. ಈಗಾಗಲೇ ಹಲವಾರು ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಈಗ ಚಿಕಿತ್ಸೆ ಫಲಿಸದೆ ಸುಮಯ್ಯ ಸಾವನ್ನಪ್ಪಿದ್ದು, ಈಗಾಗಲೇ ಸಿಸೇರಿಯನ್ ಆದಂತಹ 9 ಜನರ ಪೈಕಿ ಒಬ್ಬೊಬ್ಬರೇ ಸಾವನ್ನಪ್ಪುತ್ತಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಬಳ್ಳಾರಿಯಲ್ಲಿ ನಿಲ್ಲದ ಬಾಣಂತಿಯರ ಸರಣಿ ಸಾವು. ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿ ಕೊನೆಯುಸಿರು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನವೆಂಬರ್ 10ನೇ ತಾರೀಕು ಒಂದೇ ದಿನ 9 ಬಾಣಂತಿಯರ ಹೆರಿಗೆಯಾಗಿತ್ತು. ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಿದ್ದ ವೈದ್ಯರು ಅಷ್ಟು ನವಜಾತ ಶಿಶುಗಳನ್ನ ಹೊರತೆಗೆದಿದ್ರು. ಆದರೆ ಕೆಲವೇ ನಿಮಿಷಗಳಲ್ಲಿ ಸಿಸೇರಿಯನ್ ಆಗಿದ್ದ ಬಾಣಂತಿಯರ ಆರೋಗ್ಯದಲ್ಲಿ ಏಕಾಏಕಿ ಏರುಪೇರಾಗಿತ್ತು. ಆರಂಭದಲ್ಲಿ ಜಿಲ್ಲಾಸ್ಪತ್ರೆಯಲ್ಲೇ ವೈದ್ಯರು ಚಿಕಿತ್ಸೆ ನೀಡಿದ್ರು. ಚಿಕಿತ್ಸೆ ಫಲಿಸದೆ ನವೆಂಬರ್ 12ರಂದು ಲಲಿತಮ್ಮ ಹಾಗೂ ನಂದಿನಿ ಮೃತಪಟ್ಟಿದ್ರು. ಅದಾದ ಬಳಿಕ ಇನ್ನುಳಿದ 7 ಬಾಣಂತಿಯರನ್ನ ಅದೇ ದಿನ ಅಂದ್ರೆ ನವೆಂಬರ್ 12ರಂದು ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆ ಬಳಿಕವೂ ಚಿಕಿತ್ಸೆ ಫಲಿಸದೆ 20ರಂದು ರೋಜಾ ಹಾಗೂ 23ಕ್ಕೆ ಮುಸ್ಕಾನ್ ಮೃತಪಟ್ಟಿದ್ರು. ಇದರ ನಡುವೆ ನಿನ್ನೆ ಮತ್ತೋರ್ವ ಬಾಣಂತಿ ಸುಮಯ್ಯ ಚಿಕಿತ್ಸೆ ಫಲಿಸದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾಳೆ. ನವೆಂಬರ್ 12ರಂದು ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 25 ವರ್ಷದ ಸುಮಯ್ಯ ಸಾವಾಗಿದೆ. ಹೆರಿಗೆ ಬಳಿಕ ಸುಮಯ್ಯ ಕಿಡ್ನಿ ವೈಫಲ್ಯವಾಗಿದ್ದರಿಂದ ಸತತ ಡಯಾಲಿಸಿಸ್ ಮಾಡಲಾಗ್ತಿತ್ತು. ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ ಸುಮಯ್ಯ ಸಾವಾಗಿದೆ. ಸುಮಯ್ಯ ಜೊತೆಗೆ ರೋಜಾ, ಮುಸ್ಕಾನ್, ಅಮೃತ, ಮಹಾಲಕ್ಷ್ಮಿ, ರಾಜೇಶ್ವರಿ ಹಾಗೂ ಸುಮಲತಾ ಅವರನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಜಿಲ್ಲಾಸ್ಪತ್ರೆಯಲ್ಲಿ 2 ಬಾಣಂತಿಯರು ಮೃತಪಟ್ಟಿದ್ರೆ ಬಿಮ್ಸ್ಗೆ ದಾಖಲಾದ ಬಳಿಕ 3 ಮೃತಪಟ್ಟಿದ್ದಾರೆ. ಈ ಪೈಕಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಯಾದ ಬಳಿಕ 5 ಮೃತಪಟ್ಟಿದ್ರೆ 4 ಡಿಸ್ಚಾರ್ಜ್ ಆಗಿದ್ದಾರೆ. ಮೃತ 5 ಬಾಣಂತಿಯರ ನವಜಾತ ಶಿಶುಗಳು ಆರೋಗ್ಯದಿಂದ ಇದ್ದು ತಾಯಿ ಕಳೆದುಕೊಂಡು ಅನಾಥವಾಗಿವೆ. ಸರ್ಕಾರ ಈಗಾಗಲೇ ಮೃತ ಬಾಣಂತಿಯರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಆದರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾಗಿದ್ದಾರೆ. ತಾಯಂದಿರನ್ನ ಕಳೆದುಕೊಂಡು ನವಜಾತ ಶಿಶುಗಳು ಅನಾಥವಾಗಿವೆ. ಇಷ್ಟಾಗಿದ್ರೂ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಕನಿಷ್ಠ ಸೌಜನ್ಯಕ್ಕೂ ಜಿಲ್ಲೆಗೆ ಭೇಟಿ ನೀಡದೇ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಅಮರೇಶ ಎಲ್ಕೆ ಹುಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.